ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಬೆಂಗಳೂರಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ, ಆದ್ರೆ ನನ್ನವರು ಅಂತ ಹೇಳ್ಕೊಳಕ್ಕೆ ಒಬ್ರು ಇಲ್ಲ ಅಲ್ಲಿ. ಅಲ್ಲಿ ನನಗ್ ಬೇಕಾಗಿದ್ದೆಲ್ಲ ಸಿಗುತ್ತೆ, ಯಾವುದಕ್ಕೂ ಕಮ್ಮಿ ಇಲ್ಲ. ಆದ್ರೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ನಿಜ, ಯಾವ್ದು ಸುಳ್ಳು ಅಂತ ಹೇಳಕ್ ಮಾತ್ರ ನೀನಿಲ್ಲಮ್ಮ. ಅಗಸ್ತ್ಯ, ಊಟ ಮಾಡ್ತೀಯಾ, ತಿಂಡಿ ತಿಂದ್ಯಾ, ಹುಷಾರಾಗಿದ್ಯಾ, ಯಾಕೋ ಕದ್ದ ಇನ್ನೂ ಮಲಗಿಲ್ಲ, ಹೀಗೆಲ್ಲ ಯಾರು ನನ್ನ ಕೇಳದೇ ಇಲ್ಲ ಅಮ್ಮ. ನಾನು ಏನ್ ತಪ್ಪು ಮಾಡಿದ್ದೀನಿ ಹೇಳು? ನಾನು ಹುಟ್ಟಿಸಿದಮ್ಮ ನನ್ನ ಚಿಂತೆನ ಬಿಟ್ಟು ಹೋದಾಗ್ಲೂ ಕೂಡ ನನಗಿಷ್ಟೊಂದು ಬೇಜಾರಾಗಿರ್ಲಿಲ್ಲ. ಅಮ್ಮನ ಕಳ್ಕೊಂಡು ಬದುಕದ್ ಹೇಗೆ ಅಂತ ಗೊತ್ತಾಗಕ್ ನೀನ್ ನನಗ್ ಬಿಡ್ಲೇ ಇಲ್ಲ. ವಿಪರ್ಯಾಸ ನೋಡು, ಎಲ್ರೂ ಭಕ್ತಿಯಿಂದ ಅಮ್ಮ ಅಂತ ಕರೀತಾರಲ್ಲ, ಕಣ್ಣಿಗೆ ಕಾಣದೇ ಇರೋ ಆ ದೇವಿ ಅವಳು ನನಗೆ ಅಮ್ಮನ ಕಳ್ಕೊಂಡು ಬದುಕದ್ ಹೇಗೆ ಅಂತ ತೋರಿಸ್ಕೊಟ್ಲು. 18 ವರ್ಷದಿಂದ ಪ್ರತಿದಿನ ಪ್ರತಿ ಕ್ಷಣ ಅದೇ ನೋವು ಅನುಭವಿಸಿದ್ದೀನಮ್ಮ ನಾನು. ಸಾಯೋವರೆಗೂ ಅನುಭವಿಸಿದ್ರು ಪರವಾಗಿಲ್ಲ, ನಮ್ಮ ಅಪ್ಪನ ಕೊಂದೋರ್ನ ನಾನು ಕ್ಷಮಿಸಲ್ಲ ಕಣಮ್ಮ. ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನನ್ ಜೀವ ಕೊಟ್ಟಾದ್ರೂ ಇದನ್ನ ಸರಿ ಮಾಡೋಣ ಅಂದ್ರೆ ನನ್ನಿಂದ ಆಗ್ತಿಲ್ಲ ಕಂದ. ಈ ಅಮ್ಮ ರಾಯರ್ ತೋರಿಸಿರೋ ದಾರಿನೇ ನೋಡ್ಕೊಂಡು ಬಂದ್ಬಿಟ್ಲು. ನನ್ನಿಂದ ಜನರ ಮನಸ್ಸನ್ನ ಗೆಲ್ಲೋದು ಕಾಯ್ದೆ ಹೊರತು ಅವ್ರ ನಿರ್ಧಾರಗಳನ್ನ ಬದಲಾಯಿಸೋದಕ್ಕಾಗ್ಲೇ ಇಲ್ಲ. ಹೆಂಡತಿಯಾಗಿ ನಾನು ನನ್ನ ಜವಾಬ್ದಾರಿಗಳನ್ನ ನಿಭಾಯಿಸಿದೆ. ಅಮ್ಮನಾಗಿ ನಾನು ಸೋತ್ಬಿಟ್ಟೆ ಕಂದ, ಸೋತ್ಬಿಟ್ಟೆ. ಸಾಧ್ಯ ಆದ್ರೆ ಈ ಅಮ್ಮನ ಕ್ಷಮಿಸ್ಬಿಡು. ಕಂದ, ಎಲ್ಲ ಮೊದಲಿನಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಕಣೋ. ಆದ್ರೆ ಈ ಕ್ಷಣನ ನನಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಮ್ಮ. ಆದ್ರೆ ಅಮ್ಮ, ನಿನ್ನ ಒಂದು ಕೇಳ್ಬೋದಾ? ಕೇಳು ಕಂದ. ಇಲ್ಲ ಅನ್ಬಾರ್ದು. ನನ್ ಜೀವ ಕೊಡ್ಲಾ? ನನ್ನ ಆಯಸ್ಸೆಲ್ಲ ನಿಂಗೆ ಇರ್ಲಮ್ಮ. ಏಯ್, ಒಂದೇ ಒಂದ್ಸಲ ಲಾಲಿ ಹಾಡು ಹಾಡ್ತೀಯಾ?
ಕಿಶನ್ ಕೋದಂಡ ಅನ್ನೋ ಹೆಸರಿಗೆ ಈಗ ಕಳೆ ಬಂತು ನೋಡು. ಅಣ್ಣ ಅದು ಗಾಡಿ ಕೆಟ್ಟೋಗಿತ್ತು, ಅದು ರಿಪೇರಿ ಆಗೋಷ್ಟರಲ್ಲಿ ಅಷ್ಟೋ ಇಷ್ಟೋ ಮಾಡ್ಕೊಳ್ಳೋಣ ಅಂತ ಹೋದೆ ಅಷ್ಟೇ. ಏಯ್ ಕೋಡಕ್ಕಿಂತಂದು ಎಲ್ಲ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಏನಣ್ಣ ನೀನು ಯಾವತ್ತಾದ್ರೂ ಹಿಂಗೆ ಮಾಡಿದ್ದೀನಾ? ನೀವು ಕೊಡೋ ಕಮಿಷನಲ್ಲಿ ಅರ್ಧ ಕಟ್ ಮಾಡಿದ್ರು ನೀಯತ್ತ ಕೆಲಸ ಮಾಡಿದ್ದೀನಿ. ಏಯ್ ಮುಚ್ಚ ಬಾಯ್, ನಿಂದೆ ತಪ್ಪಿಟ್ಕೊಂಡು ಮತ್ ಮಾತಾಡ್ತೀಯ ನೀನು. ನಿನ್ನ ಚೇಲಾಗಳು ಆಹಾ ಥೂ, ಕೆಲ್ಸಕ್ ಬಾರ್ದೆ ಇದ್ದವ್ರು ತಂದು. ನೋಡಿದ್ರೆ ಅವನು ಬೆಂಗಳೂರಿಗೆ ಹೋಗಿರ್ಬೋದಾ? ಚಾನ್ಸೇ ಇಲ್ಲ ಅಣ್ಣ. ಅವನ ಕಾಲೇ ಭೂಮಿ ಮೇಲೆ ನಿಲ್ತಿರ್ಲಿಲ್ಲ, ಇನ್ನು ಅವ್ನು ಬೆಂಗಳೂರು ತನಕ ಹೋಗ್ತಾನ? ಇಲ್ಲೇ ಎಲ್ಲ ಸುತ್ತಮುತ್ತ ಊರಿನಲ್ಲಿ ಇರ್ಬೋದಷ್ಟೇ. ಮೋಸ್ಟ್ಲಿ ಅರ್ಶಿನಕಟ್ಟೆಲ್ಲೇ ಇರ್ಬೋದೇನೋ. ಯಾಕಣ್ಣ ಹಂಗೆ ನೋಡ್ತಿದ್ದೀರಾ? ಗಾಡಿ ಅರ್ಶಿನಕಟ್ಟೆಲ್ ತಾನೇ ಕೆಟ್ಟೋಗಿದ್ದು. ಏಯ್ ಬೆಪ್ಪ, ಅವನೇನಾದ್ರೂ ಅರಿಶಿನಕಟ್ಟೆಗೆ ಹೋಗಿದ್ದಿದ್ರೆ ಜನ ಅವನನ್ನು ಸುಮ್ಮನೆ ಬಿಡ್ತಿದ್ರೇನೋ? ಅಣ್ಣ ಏನು ನೀನು? ಆ ಅಗಸ್ತ್ಯ ಊರು ಬಿಟ್ಟು ಹೋದಾಗ 9 ವರ್ಷದ ಚಿಕ್ಕ ಹುಡುಗ, ಈಗ 24-25 ಆಗಿರುತ್ತೆ. ಅವನೇ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರು ನಿಮ್ಗೇನು ಗೊತ್ತಾಗತ್ತಾ? ಇನ್ನು ಊರಿನವ್ರಿಗೆ ಏನು ಗೊತ್ತಾಗತ್ತೆ? ಇದೊಂದು ವಿಚಾರಕ್ಕೆ ನೀನ್ ನನಗೆ ಸಹಾಯ ಆಗಿದ್ದು. ಅಣ್ಣ ಅಗಸ್ತ್ಯ ಏನಾದರೂ ಆ ಅರ್ಶಿನಕಟ್ಟೆಲ್ಲೇ ಇದ್ದರೆ ಖಂಡಿತ ದಾಮಿನಿ ಮನೆಗೆ ಹೋಗಿರ್ತಾನೆ. ಯಾಕಂದರೆ ಈ ಊರಲ್ಲಿ ಅವನಿಗೆ ಯಾರು ಬೇರೆ ಪರಿಚಯನೇ ಇಲ್ಲ. ನಾಳೆನೆ ಊರಿನವರೆಲ್ಲ ದಾಮಿನಿ ಮನೆ ಕರ್ಕೊಂಡು ಹೋಗಿ ಅವಳು ತಪ್ಪಿತಸ್ತೆ ಅಂತ ಮಾಡಲಿಲ್ಲ, ನನ್ನ ಹೆಸರು ಶಾಂತಾರಾಮನೇ ಅಲ್ಲ. ದಾಮಿನಿ ಎಷ್ಟು ವರ್ಷ ಆಯ್ತು ನೀನ್ ಮನೆಗೆ ಬಂದು? ಅಪ್ಪನ್ ಮಾತಾಡ್ಸಲ್ವಾ? ಅಪ್ಪ ಅಪ್ಪ ನೋಡು ಯಾರು ಬಂದಿದ್ದಾರೆ. ಏನಾಗ್ತಿದೆ ನನಗೆ? ನನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಈ ಟೈಮಲ್ಲಿ ಕೊಬ್ಬಿದ ಕೋಳಿ ಯಾಕೆ ನೆನಪಾಗ್ತಿದ್ದಾಳೆ? ಚಿಕ್ಕಪ್ಪ 5 ಗಂಟೆ ಟ್ರೈನಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಇವಾಗಲೇ ಹೊರಟ್ಬಿಟ್ರೆ ಒಳ್ಳೇದು. ಎಲ್ಲರೂ ಅವ್ರವ್ರ ರೂಮಲ್ಲಿ ಇರ್ತಾರೆ. ಸ್ಟೇಷನಿಗೆ ಹೋಗೋಕ್ಕೂ ಟೈಮ್ ಬೇಕಾಗುತ್ತೆ. ಅಲ್ಲೇ ಹೇಗೋ ಕಾಲ ಕಳೆದ್ರೆ ಆಯ್ತು.